ಬಾಳೆಹಣ್ಣಿನ ಹಲ್ವಾ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಬಾಳೆಹಣ್ಣನ್ನ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಬೇಕೋ ಆ ಕಟ್ ಮಾಡ್ಕೊಬೋದು. ರೌಂಡಾಗಿ ಅಂದರೆ ರೌಂಡಾಗಿ ಕಟ್ ಮಾಡ್ಕೊಬೋದು, ಇಲ್ಲ ನಿಮಗೆ ಉದ್ದ ಬೇಕು ಬಾಳೆಹಣ್ಣನ್ನು ಈ ಥರ ಉದ್ದ ಕಟ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಾದ್ಮೇಲೆ ಒಂದು ಕಾಲು ಲೋಟ ನೀರು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಬನ್ನಿ ಇವಾಗ ರುಬ್ಕೊಂಡ್ಬಂದು. ನೋಡಿ ಫ್ರೆಂಡ್ಸ್, ರುಬ್ಬಾಗಿದೆ. ಬನ್ನಿ ಹೇಗೆ ಸ್ವೀಟ್ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಬಾಣಲೆಯನ್ನು ಹಾಕಿದ್ದೇನೆ. ಅದು ಬಾಣಲೆ ಕಾಯಿದ ಮೇಲೆ ತುಪ್ಪ ಹಾಕಬೇಕು. ಈಗ ಈ ಆಯಿಲ್ ಆಗಿರುವಂಥ ತುಪ್ಪಕ್ಕೆ ನಾವು ಈ ಬನಾನಾ ಇದು ಮಾಡಿರ್ತೀವಲ್ಲ ಅದನ್ನು ಹಾಕೊತಾ ಇದ್ದೀವಿ. ಇದನ್ನ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಬೇಕು. ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ಇದು ಲೋ ಫ್ಲೇಮಲ್ಲಿ ತಿರ್ಸೋದ್ರಿಂದ ನಮಗೆ ಇದನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ತಿರ್ಸೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲನೂ ಕೂಡ ಸಖತ್ತಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ನಾವು ಅದಕ್ಕೋಸ್ಕರ ಹಾಕಿ ತಿರ್ಗಿಸ್ತಾ ಇರ್ಬೇಕು. ನಾವು ಇದನ್ನ ಲೋ ಫ್ಲೇಮಲ್ಲಿ ಹಾಕಿನೇ ಇದು ಮಾಡೋದ್ರಿಂದ ಸೊ ನಮಗೆ ಕಲರ್ ಚೇಂಜ್ ಆಗೋದು ಕೂಡ ಗೊತ್ತಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿದ್ರೆ ನಮಗೆ ಒಂಥರ ಬೇರೆ ಥರ ಕಲರ್ಫುಲ್ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಇದು ಮಾಡಬೇಕು. ತುಂಬ ಹೊತ್ತು ನಾವು ತಿರುಗಿಸ್ತಾನೆ ಇರಬೇಕು ಇದನ್ನು. ಸೊ ಕಲರ್ ಚೇಂಜ್ ಆಗ್ತಾ ನಮಗೆ ಗೊತ್ತಾಗುತ್ತೆ ಈ ಕಲರು ಯಾವ ಥರ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಶೇಡ್ ಆಗ್ತಿದೆ ಸ್ವಲ್ಪ. ಅದೇ ಥರ ಕೈ ಬಿಡದೇನೆ ತಿರುಗಿಸ್ತಾನೆ ಇರಬೇಕು. ನಾವು ಕೈ ಬಿಟ್ಟು ನಾವು ಆ ಕಡೆ ಲೋ ಫ್ಲೇಮಲ್ಲಿ ಏನಾಗುತ್ತೆ ಅದೊಂಥರ ತಳ ಇಳಿಯುತ್ತೆ ಅಂತೀವಲ್ಲ, ಆ ಥರ ತಳ ಇಳ್ಕೊಳ್ಳುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಸೊ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಪೇಸ್ಟ್ ಆಗೋದು ಅಥವಾ ಕಡಿಮೆನೂ ಗಟ್ಟಿನೂ ಆಗೋದು, ಮೀಡಿಯಮ್ ಗಟ್ಟಿ ಆಗಬೇಕು. ಕಲರ್ ಇವಾಗ ಈಗ ಶೇಡ್ ಆಗ್ತಿದೆ ಅಂತ ಶೇಡ್ ಆಗಿದೆ ಕಲರ್ ಆಲ್ರೆಡಿ. ಇನ್ನೂ ಒಂದು 5 ನಿಮಿಷ ಶೇಡ್ ಮಾಡಿದ್ರೆ ಕಲರ್ ಶೇಡ್ ಆದರೆ ಮುಗಿತು. ನಾವು ನೆಕ್ಸ್ಟ್ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ. ಬೆಲ್ಲ ತೊಗೊಂಡು ಒಂದು ದೊಡ್ಡದು ಇದೇ ಥರ ಬೆಲ್ಲ ಎಲ್ಲ ಅಂದರೆ ಸಕ್ಕರೆ ತೊಗೊಂಡು 2 ಬೋಲ್ ಸಕ್ಕರೆ ತೊಗೊಬೇಕಾಗುತ್ತೆ. ಇವಾಗ ಇದನ್ನ ನಾವು ಚುಚ್ಕೊಳ್ಳೋಣ. ದಪ್ಪದಾಗಿ ಚುಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಕುದಿಯೋಕೆ ಇಡಬೇಕು. ಬೆಲ್ಲ ಮತ್ತು ನೀರನ್ನ ಹಾಕಿಟ್ಟಿದ್ದೀವಿ. ದಪ್ಪ ಚುಚ್ಕೊಂಡಿರೋ ಬೆಲ್ಲ ನಾವು ನೀರೊಳಗಡೆ ಕುದಿಯೋಕೆ ಬಿಡಬೇಕು. ಇವಾಗ ಕುದಿಯೋಕೆ ಬಿಡೋಣ ಅದನ್ನು. ಫ್ರೆಂಡ್ಸ್, ಕುದಿದೆ, ಆಫ್ ಮಾಡ್ಕೊತಿದ್ದೀನಿ ಗ್ಯಾಸ್ನ. ಕುದಿದೆ ಅವರು ಸೋಸ್ಕೊತಾ ಇದ್ದೀನಿ. ನೋಡಿ ತಿರುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಂಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಂಡ್ಬಿಟ್ಟು ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಒಂದು ಮತ್ತೆ ಇದೆಲ್ಲ ತಿರುಗಿಸ್ತಾನೆ ಇರಬೇಕು. ತುಪ್ಪ ಹಾಕೊಂಡು ಯಾಕೆ ನಾವು ಜಾಲದಲ್ಲಿ ಸೇರಿಸ್ಬೇಕಂದ್ರೆ ಬೆಲ್ಲದಲ್ಲಿ ಮಣ್ಣಿರುತ್ತೆ, ಮಣ್ಣುಗಳು ಸಣ್ಣ ಕಲ್ಲುಗಳಿರುತ್ತೆ, ಮಣ್ಣಿರುತ್ತೆ. ಸೊ ಅದಕ್ಕೆ ನಾವು ತೋರಿಸ್ಕೊಬೇಕಾಗುತ್ತೆ. ಕುದಿತಾನೆ ಇರಬೇಕು. ಕುದಿತಾ ಇರಬೇಕಾದ್ರೆ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋ, ಸ್ವಲ್ಪ ಮೀಡಿಯಂ ಗಟ್ಟಿ ಆಗುವಂಥ ನಾವು ತಿರುಗಿಸ್ತಾನೆ ಇರಬೇಕು. ಇದು ಮಳ್ತಾನೆ ಇರಲಿ. ಅಲ್ಲಿಗಂಟ ನಾವು ಬನ್ನಿ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿ ನೋಡಿ, ಏಲಕ್ಕಿ ಹಾಕಿದ್ದೀನಿ ಒಂದು 8 ರಿಂದ 10. ಇವಾಗ ಚುಚ್ಕೊಳ್ಳೋಣ ಬನ್ನಿ. ಇವಾಗ ಚುಚ್ಕೊತಾನೆ ಇರಬೇಕು ಏಲಕ್ಕಿನ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಸೊ ಇಲ್ಲಿ ಇದರಲ್ಲಿರೋ ಏಲಕ್ಕಿನ ಇದಕ್ಕೆ ಹಾಕೋಣ. ನೋಡಿ ಹಾಕ್ತಾ ಇದ್ದೀನಿ, ಹಾಕಿದ್ದೀನಿ. ತಿರುಗಿಸ್ಕೊಳ್ಳೋಣ. ಈಗ ನೋಡಿ ಅದು ಸ್ವಲ್ಪ ಗಟ್ಟಿ ಥರ ಆಗಿದೆ. ತಿರುಗಿಸ್ಕೊಳ್ಳೋಣ. ಇದ್ರ ಜೊತೆ ಮಿಶ್ರಣವಾಗುತ್ತೆ. ತುಪ್ಪ ಹಾಕೊತಾ ಇದ್ದೀನಿ. ಹಾಕೊಂಡಿದ್ದೀನಿ. ತಟ್ಟೆ ಹಾಕೊಂಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ 3 ಅವರ್ ಇಟ್ಕೊಳ್ಳೋಣ.